ಹಾಯ್ ನಮಸ್ತೆ ಎಲ್ಲರಿಗೂ. ಈಗಿನ ಸೆಕೆಗಾಲದಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ವಿಶೇಷವಾದ ಮೊಸರನ್ನ ಮಾಡುವ ಏನೆಲ್ಲ ಬೇಕು ಅಂತ ಇಲ್ಲಿ ಕ್ವಿಕ್ಕಾಗಿ ಹೇಳ್ತೇನೆ. ಇಲ್ಲಿ ವೆರೈಟಿ ಫ್ರೂಟ್ಸ್ ಇಟ್ಕೊಂಡಿದ್ದೀವಿ. ಇಲ್ಲಿ ವಿಶೇಷವಾಗಿ ಕ್ಯಾರೆಟ್ ಮತ್ತು ಸೌತೆಕಾಯಿನ ತೊಗೊಂಡಿದ್ದೀವಿ. ಆಮೇಲೆ ದಾಳಿಂಬೆ, ಈರುಳ್ಳಿ, ಗೋಡಂಬಿ, ಆಮೇಲೆ ಮನೆ ಮೊಸರು ನಾವು ತೊಗೊಂಡಿದ್ದೀವಿ. ನೀವು ಪ್ಯಾಕೆಟ್ ಕೂಡ ಬಳಸ್ಬೋದು. ಬೇರೆ ಎಲ್ಲ ಐಟಮ್ಸ್ನ ರೈಸ್ ಕೂಡ ನಾವು ಇಲ್ಲಿ ಮಾಡಿಬಿಟ್ಟು ತಣ್ಣಗಾದಮೇಲೆ ಯೂಸ್ ಮಾಡೋಕ್ಕೆ ಇಟ್ಟಿದ್ದೀವಿ. ಮೊದಲಿಗೆ ಇಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಈ ರೀತಿ ತುರ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಆಯಿತು ಒಂದು ಬೌಲಲ್ಲಿ. ಆಮೇಲೆ ಎಲ್ಲ ಐಟಮ್ಸ್ನೂ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ಐಟಮ್ಸ್ ಕೂಡ. ಇವಾಗ ನಿಮಗೆ ಗೊತ್ತೇ ಇದೆ, ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದ್ದಾಗ ಈ ರೀತಿಯ ಸರಳವಾದ ಆಹಾರವನ್ನು ತಿನ್ನೋದು ತುಂಬ ಉಪಯುಕ್ತ ಅಂತ ಹೇಳ್ಬೋದು. ಮೊದಲಿಗೆ ನೋಡಿ, ಇಲ್ಲಿ ಬೌಲಲ್ಲಿ ಒಂದು ತಣ್ಣಗಾದ ರೈಸನ್ನು ಈ ರೀತಿಯಾಗಿ ಹಾಕ್ತಾ ಇದ್ದಾರೆ. ಎಲ್ಲ ರೈಸ್ನ ಹಾಕಿಬಿಟ್ಟು 1 ಬೈ 1 ಎಲ್ಲ ಐಟಮ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಆಗಿದೆ. ಇವಾಗ ಇಲ್ಲಿ ಒಗ್ಗರಣೆ ಕೊಡುವ. ಅದೇ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಸೈಡಿಗೆ ಇಟ್ಕೊಂಡ್ರೆ ಆಯಿತು. ಇವಾಗ ಕಟ್ ಮಾಡಿದ ಎಲ್ಲ ಐಟಮ್ಸ್ನು 1 ಬೈ 1 ಹಾಕಿದರೆ ಆಯಿತು. ದ್ರಾಕ್ಷಿ, ಸೌತೆಕಾಯಿ, ಕ್ಯಾರೆಟ್ ನೀವೇ ನೋಡ್ತಾ ಇದ್ದೀರಾ. ಆಮೇಲೆ ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ರು. ಇವಾಗ ದಾಳಿಂಬೆ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲವನ್ನು ಮೊದಲಿಗೆ ಆ್ಯಡ್ ಮಾಡಿ ಆದಮೇಲೆ ಆ ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಇವಾಗ ಒಗ್ಗರಣೆ ಕೊಟ್ಟರೆ ಆಯಿತು. ಇಲ್ಲಿ ನೀವು ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಯಾವುದೇ ವೆಜಿಟೇಬಲ್ ಆ್ಯಡ್ ಮಾಡ್ಬೋದು. ಆದರೆ ಅದು ಫುಲ್ ಪರ್ಪಲ್ ಕಲರ್ ಬರುತ್ತೆ. ಈ ರೀತಿ ಕಲರ್ಫುಲ್ ಕಾಣಿಸೋದಿಲ್ಲ. ಇಲ್ಲಾಂದರೆ ಅದು ಕೂಡ ತುಂಬ ಹೆಲ್ದಿ ಅಂತ ಹೇಳ್ಬೋದು. ಸೊ ನೋಡಿ, ಇವಾಗ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಇಷ್ಟು ರುಚಿ ಇತ್ತಂತ ಹೇಳಿದರೆ ನೀವು ಇದನ್ನ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಕಾಮೆಂಟಲ್ಲಿ ಶೇರ್ ಮಾಡಿ. ಆ್ಯಂಡ್ ಇಂತಹ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.